ಕಡ್ಡಾಯವಾಗಿ HSRP ನಂಬರ್ ಪ್ಲೇಟ್ ಅಳವಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಕ್ ವೆಬ್ಸೈಟ್ ಹಾವಳಿ ಹೆಚ್ಚಾಗಿದೆ. ಇದಕ್ಕೆ ಕ್ರಮ ಆಗಬೇಕು ಅಂತ ಈಗ ಒತ್ತಾಯಗಳು ಕೂಡ ಕೇಳಿ ಬಂದಿವೆ. ಇನ್ನು HSRP ಹಾಕಿಸೋದಕ್ಕೆ 3 ತಿಂಗಳ ಗಡುವನ್ನ ಕೂಡ ಮುಂದುವರಿಸ್ತೇವೆ ಅಂತ ಇದೀಗ ಸಾರಿಗೆ ಸಚಿವರು ಹೇಳಿದ್ದಾರೆ. ಇದೇ ತಿಂಗಳು 17ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು HSRP ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡೋದಕ್ಕೆ. ಈಗ ಈ ಬೆನ್ನಲ್ಲೇ ಸಾರಿಗೆ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. HSRP ಹಾಕಿಸೋದಕ್ಕೆ ಇನ್ನೂ 3 ತಿಂಗಳ ಗಡುವನ್ನ ಮುಂದುವರಿಸ್ತೇವೆ ಅಂತ ಪರಿಷತ್ ಕಲಾಪದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಹಾಗಾದ್ರೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಮಾಡೋದಕ್ಕೆ ಇನ್ನೂ 3 ತಿಂಗಳು ಟೈಮ್ ಕೊಡುತ್ತಾ RTO ಅನ್ನೋದರ ಕುರಿತಾಗಿ ಇದೀಗ ಪ್ರಶ್ನೆಗಳು ಎದ್ದಿರುವಂತದ್ದು. ಕಾದು ನೋಡಬೇಕಾಗಿದೆ. 17ನೇ ತಾರೀಕು ಕೊನೆಯ ದಿನಾಂಕ ಆಯಿತು. ಅಷ್ಟರಲ್ಲಿ ಎಲ್ಲರೂ ಕೂಡ HSRP ನಂಬರ್ ಅನ್ನ ಅಳವಡಿಕೆ ಮಾಡಿ ಅಂತ ಈಗಾಗಲೇ RTO ಅಧಿಕಾರಿಗಳು ಕೂಡ ಸುತ್ತೋಲೆಯನ್ನ ಹೊರಡಿಸಿದ್ರು. ಈಗ ಪರಿಷತ್ ಕಲಾಪದಲ್ಲಿ ಸಾರಿಗೆ ಸಚಿವರು ಇನ್ನೂ 3 ತಿಂಗಳ ಗಡುವನ್ನ ಮುಂದುವರಿಸ್ತೇವೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಈ ಬೆನ್ನಲ್ಲೇ ಈಗ ಫೇಕ್ ವೆಬ್ಸೈಟ್ ಹಾವಳಿ ಕೂಡ ಹೆಚ್ಚಾಗಿದೆ. ಇದಕ್ಕೆ ಕ್ರಮ ಕೂಡ ಆಗಬೇಕು ಅಂತ ಸಾರಿಗೆ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಿಷತ್ ಕಲಾಪದಲ್ಲಿ. ಈಗಾಗಲೇ ಸಾಕಷ್ಟು ಜನ ಮಾಲೀಕರು ಹಿಂದೇಟಾಗ್ತಾ ಇದ್ದಾರೆ. ಗಡುವು ಕೊಟ್ಟಿದ್ರೂ ಕೂಡ ನಂಬರ್ ಪ್ಲೇಟ್ಗಳನ್ನು ಅಳವಡಿಕೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಸಾಲು ಆರೋಪಗಳು ಕೇಳಿ ಬಂದಿತ್ತು. 17ನೇ ತಾರೀಕು ಲಾಸ್ಟ್ ಡೇಟ್ ಆಗಿದೆ. ಅದಾದ ಮೇಲೆ ಸಾವಿರ ಫೈನ್ ಕಟ್ಟೋದು ಕಡ್ಡಾಯ ಅಂತ RTO ಕೂಡ ತಿಳಿಸಿತ್ತು. ಇದೀಗ ದಿಢೀರ್ ಅಂತ ಇನ್ನೂ 3 ತಿಂಗಳ ಗಡುವನ್ನ ಮುಂದುವರಿಸ್ತೇವೆ ಅಂತ ಸಾರಿಗೆ ಸಚಿವರು ಹೇಳಿರೋದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಕಾದು ನೋಡಬೇಕು ಸರ್ಕಾರ ಈಗ ಕೊಟ್ಟಿರುವಂತಹ ಗಡುವನ್ನ ಕಂಟಿನ್ಯೂ ಮಾಡುತ್ತಾ 3 ತಿಂಗಳವರೆಗೂ ಅಥವಾ ಏನು ಎತ್ತ ಅಂತ. ಮತ್ತೊಂದು ಕಡೆ ಆನ್ಲೈನ್ನಲ್ಲಿ ನೋಂದಣಿ ಮಾಡಿಕೊಡುವಂತಹ ಸಂದರ್ಭದಲ್ಲಿ ಫೇಕ್ ವೆಬ್ಸೈಟ್ ಹಾವಳಿ ಕೂಡ ಹೆಚ್ಚಾಗಿದೆ. ಇದರ ಬಗ್ಗೆ ಸಾರಿಗೆ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ. ಫೇಕ್ ವೆಬ್ಸೈಟ್ ಬಗ್ಗೆ ಎಚ್ಚರವನ್ನ ವಹಿಸಲಾಗುತ್ತೆ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. 162.53 ಕೋಟಿಯಲ್ಲಿ ಈಗಾಗಲೇ ಕಮಿಟೆಡ್ ವರ್ಕ್ಸ್ ಅಂತ ಹೇಳಿ ಏನ್ ಕಮಿಟ್ ಆಗಿದೆ ಅದು ಬಿಟ್ಟು ಯಾವ ವರ್ಕ್ಸ್ ಕಮಿಟ್ ಆಗಿಲ್ಲ ಆ ವರ್ಕ್ಸ್ ನ ರದ್ದು ಮಾಡಿದೀವಿ 224 ಕೋಟಿ. ಅಂದ್ರೆ ಪರಿಷತ್ನಲ್ಲಿ HSRP ನಂಬರ್ ಪ್ಲೇಟ್ ಬಗ್ಗೆ ಚರ್ಚೆ ನಡೆದಿದೆ. ಸದಸ್ಯ ಮಾದೇಗೌಡ ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ HSRP ನಂಬರ್ ಪ್ಲೇಟ್ ಅನ್ನ ಹಾಕಿಸಿಕೊಳ್ಳೋದಕ್ಕೆ ಇನ್ನೂ 3 ತಿಂಗಳ ಗಡುವನ್ನ ಮುಂದುವರಿಸ್ತೇವೆ ಅಂತ ಪರಿಷತ್ ಕಲಾಪದಲ್ಲಿ ಹೇಳಿದ್ದಾರೆ. ಇನ್ನು ಅಧಿಕೃತವಾಗಿ ಆದೇಶ ಹೊರಬೀಳಬೇಕು ಅಷ್ಟೇ. ಇನ್ನೂ 3 ತಿಂಗಳು ಅಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ವರೆಗೂ ಈ ಗಡುವು ಇರುತ್ತಾ? ಯಾಕಂದ್ರೆ ಈಗಾಗಲೇ ಡೆಡ್ ಲೈನ್ ಕೊಟ್ಟಿರೋದು ಇದು ಸೆಕೆಂಡ್ ಟೈಮ್. ಕಳೆದ ವರ್ಷ ನವೆಂಬರ್ಗೆ ಆಲ್ರೆಡಿ ಒಂದು ಡೆಡ್ ಲೈನ್ ಕೊಟ್ಟಿತ್ತು. ಅದಾದ ಮೇಲೂ ಮಾಲೀಕರು HSR ನಂಬರ್ ಪ್ಲೇಟ್ ಅನ್ನ ಅಳವಡಿಕೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು 2ನೇ ಬಾರಿ ಗಡುವನ್ನ ಕೊಡುತ್ತೆ ಫೆಬ್ರವರಿ 17ಕ್ಕೆ. ಇದೀಗ ಮತ್ತೊಮ್ಮೆ 3ನೇ ಬಾರಿ ಡೆಡ್ ಲೈನ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳಬಹುದು. ಅಧಿಕೃತ ಆದೇಶ ಹೊರ ಬೀಳುತ್ತಾ ಈ ಕುರಿತಾಗಿ ಸಾರಿಗೆ ಸಚಿವರು ಕಲಾಪದಲ್ಲಿ ಹೇಳಿದಂತೆ 3 ತಿಂಗಳ ಕಾಲ ಇನ್ನೂ ಟೈಮ್ ಇರುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇನ್ನು ಇದ್ರ ಜೊತೆಗೆ ಆನ್ಲೈನ್ ನಲ್ಲಿ ಏನು ನೋಂದಣಿ ಮಾಡ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಫೇಕ್ ವೆಬ್ಸೈಟ್ಗಳ ಹಾವಳಿ ಕೂಡ ಹೆಚ್ಚಾಗಿರೋ ಕಾರಣ ಅದರ ಬಗ್ಗೆನೂ ಕೂಡ ಕ್ರಮವನ್ನ ತೆಗೆದುಕೊಳ್ತೇವೆ, ಸಾರಿಗೆ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಇದೇ ಸಂದರ್ಭದಲ್ಲಿ ಸಾರಿಗೆ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ
ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.